ಮಂಗಳೂರಿನ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್ಸ್ಗಳು ಲಭ್ಯವಾಗಿದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಇಬ್ಬರು ಹಿಂದೂಗಳು ಭಾಗಿಯಾಗಿದ್ರು. ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಹತ್ಯೆಯ 8 ಆರೋಪಿಗಳ ಹೆಸರು ಈ ಘಳಿಗೆ ರಿವೀಲ್ ಆಗ್ತಾ ಇದೆ. ಹತ್ಯೆಯಾಗಿದ್ದ ಫಾಜಿಲ್ ಸಹೋದರ ಆದಿಲ್ ಮೆಹರೂಫ್ ಕೂಡ ಬಂಧನ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಮೂಲದ ನಾಗರಾಜ್ ಮತ್ತು ರಂಜಿತ್ ಬಂಧಿತ ಆರೋಪಿಗಳು. ಬಜಪೆಯ ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಜಮ್ಮಿಲ್, ಕಳಸಾ ಮೂಲದ ಕಲಂದರ್ ಸಫಿ, ಆದಿಲ್ ಮೆಹರೂಫ್ ಇವರೆಲ್ಲರೂ ಕೂಡ ಬಂಧಿತ ಆರೋಪಿಗಳು. ತೋಕೂರ್ ಮೂಲದ ರಿಜ್ವಾನ್ ಬಂಧನ. ಸೊ ಈ ಆರೋಪಿಗಳ ಪೈಕಿ 2 ಅನ್ಯಮತೀಯರ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೊ ಇವತ್ತು ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಮಂಗಳೂರು ಭೇಟಿ ಮಾಡಿದ್ರು. ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಸುದ್ದಿಗೋಷ್ಠಿಯನ್ನ ನಡೆಸಿ ಈಗ ಹೆಸರನ್ನ ಬಹಿರಂಗಪಡಿಸಿದ್ದಾರೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಇಬ್ಬರು ಹಿಂದೂಗಳು, ಅವರಿಬ್ಬರೂ ಕೂಡ ಸುಪಾರಿ ಕಿಲ್ಲರ್ ಎಂದು ಹೇಳಲಾಗ್ತಾ ಇದೆ. ಸುಪಾರಿ ಕಿಲ್ಲರ್ ಸಾಕಷ್ಟು ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಿದೆ. ಹತ್ಯೆಯಾದಂತಹ ಸುಹಾಸ್ ಶೆಟ್ಟಿ ನಿನ್ನೆ ರಾಜಕೀಯವಾಗಿ ಚರ್ಚೆಯಾದಂತಹ ಒಂದು ಪ್ರಕರಣ ಆಯಿತು. ರಾಜಕೀಯ ದಂಡೆ ಹರಿದು ಬಂದಿತ್ತು ಮಂಗಳೂರಿಗೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಫಾಜಿಲ್ನ ಹತ್ಯೆ ಮಾಡಲಾಯಿತು. ಫಾಜಿಲ್ನನ್ನ ಕೊಲ್ಲಲಾಗಿತ್ತು ಮಂಗಳೂರಿನಲ್ಲಿ. ಆ ಹತ್ಯೆಯಾದಂತಹ ಫಾಜಿಲ್ ಸಹೋದರನನ್ನ ಈ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದ ಮುಖ್ಯ ಆರೋಪಿ ಎಂಬಂತೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆ ಪೊಲೀಸರು ಈಗ 8 ಮಂದಿ ಆರೋಪಿಗಳನ್ನ ವಶಕ್ಕೆ ಪಡೆದು ಪ್ರಾಥಮಿಕ ತನಿಖೆಗೂ ಕೂಡ ಒಳಪಡಿಸಿದ್ದಾರೆ. ಆ ವಶದಲ್ಲಿರ್ತಕ್ಕಂಥ 8 ಆರೋಪಿಗಳ ಹೆಸರನ್ನು ಕೂಡ ಈಗಾಗಲೇ ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವವು ಕೂಡ ಸಭೆಯಲ್ಲಿತ್ತು ಅಥವಾ ಪತ್ರಿಕಾಗೋಷ್ಠಿಯಲ್ಲಿತ್ತು. ಇನ್ನು ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಹೋಗಿದ್ರು, ದಿನೇಶ್ ಗುಂಡೂರಾವ್. ಸೊ ಈ ಪ್ರಕರಣ ನಿನ್ನೆ ರಾಜಕೀಯವಾದಂತಹ ತಿರುವನ್ನು ಪಡೆದುಕೊಂಡಿತ್ತು. ಜೊತೆಗೆ ಪ್ರಮುಖವಾಗಿ ಬಿಜೆಪಿ ಅಧಿಕೃತವಾಗಿ ಘೋಷಣೆ ಮಾಡ್ತು 25 ಲಕ್ಷ ರೂಪಾಯಿ ಹತ್ಯೆಯಾದಂತಹ ಕೊಲೆಯಾಗಲ್ಪಟ್ಟಂತಹ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದೆ. ಆದರೆ ತಿರುವು ಪಡೆದುಕೊಂಡ ನಂತರ ಆ ಭರವಸೆ ಏನಾಗಲಿದೆ ಎನ್ನುವಂತಹದ್ದು ಜನಸಾಮಾನ್ಯರ ಎಡೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಪಾಪ ಆ ಸಂತ್ರಸ್ತರಿಗೆ ಬಿಜೆಪಿ ರಿವಾಜಿಗೋಸ್ಕರ 10 ಲಕ್ಷ ಘೋಷಣೆ ಮಾಡಿತ್ತು. ಆದರೆ ಒಬ್ಬ ರೌಡಿ ಶೀಟರ್ ಕುಟುಂಬಕ್ಕೆ 25 ಲಕ್ಷ ಬೇಕಿತ್ತಾ ಎನ್ನುವಂತಹದ್ದು ಜನಸಾಮಾನ್ಯರು ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ. ಒಟ್ಟಾರೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ 5 ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿ. 2 ಪ್ರಕರಣ ವಿಚಾರಣಾ ಹಂತದಲ್ಲಿತ್ತು, ಇನ್ನೊಂದಷ್ಟು ಪ್ರಕರಣದಲ್ಲಿ ಖುಲಾಸೆಯಾಗಿದ್ದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯನ್ನ ಹಗಲೆ ಸಂಜೆ ಆಗ್ತಾ ಇದ್ದ ಹಾಗೆ ಬಜಪೆಯ ಹಳೆಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿತ್ತು. ಆ ಆರೋಪಿಗಳ ಹೆಸರನ್ನ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಜಾಮಿರ್, ಕಲಂದರ್ ಶಾಫಿ, ಹೀಗೆ ಸಾಕಷ್ಟು. ಇನ್ನು ನಾಗರಾಜ್, ರಂಜಿತ್ ಇವರು ಕೂಡ ಆರೋಪಿಗಳಾಗಿದ್ದಾರೆ. ಇವರಿಬ್ಬರೂ ಕೂಡ ಕಳಸಾ ಮೂಲದವರು. ಸೊ ಸುಪಾರಿ ಕಿಲ್ಲರ್ಗಳಾಗಿದ್ರಂತೆ. ಈಗ ಯಾರು ಸುಪಾರಿ ಕೊಡ್ತಾರೋ, ಒಂದು 10,000 ರೂಪಾಯಿ ಕೊಡ್ತೀನಿ ಅವನ್ನ ಎತ್ತುಬಿಡು, ಇಂತಹದ್ದಕ್ಕೆ ಮಾತ್ರ ಬಳಕೆ ಆಗ್ತಾ ಇದ್ದಂತಹ ನಟೋರಿಯಸ್ ಕಿಲ್ಲರ್ಗಳವರು. ಸಾಕಷ್ಟು ಪ್ರಕರಣಗಳು ಕೂಡ ಅವರ ಮೇಲಿದೆ. ಇನ್ನು ಸುಹಾಸ್ ಶೆಟ್ಟಿ ಹೆಂಗೆ ಹಿಂದುತ್ವವಾದಿಯಾದ ಎನ್ನುವಂತಹದ್ದು ಕೂಡ ಕರಾವಳಿ ಭಾಗದಲ್ಲಿ ಚರ್ಚೆ ಆಗ್ತಾ ಇದೆ. ಹಿಂದುತ್ವವಾದ ಅಂದ್ರೇನು? ಒಂದೋ ಹಿಂದೂ ಧರ್ಮದ ಸಂರಕ್ಷಕನಾಗಿರಬೇಕು, ಅಥವಾ ಹಿಂದೂಗಳಿಗೆ ಎದುರಾಗಬಹುದಾದಂತಹ ಹಿಂದೂಯೇತರರಿಂದ ಆಗಬಹುದಾದಂತಹ ಕಂಟಕವನ್ನ ತಪ್ಪಿಸಿದ ಯಾವುದಾದ್ರೂ ಸಾಧನೆ ಈತನದ್ದಾಗಿರಬೇಕಿತ್ತು. ಆದರೆ ಈತನ ವಿರುದ್ಧ ಕೇಳಿಬಂದಂತಹ ಆರೋಪದ ಪ್ರಕರಣಗಳಲ್ಲಿ ಯಾವುದು ಕೂಡ ಹಿಂದುತ್ವವಾದಕ್ಕೆ ಸಂಬಂಧಪಟ್ಟದ್ದು ಇರಲಿಲ್ಲ. ಸೊ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಆರೋಪಿಗಳ ಹೆಸರನ್ನು ನಾವು ರಿವೀಲ್ ಮಾಡಿದ್ದೀವಿ. ಈ ಪ್ರಕರಣದ 8 ಆರೋಪಿಗಳು, ಅವರ 8 ಆರೋಪಿಗಳನ್ನು ಕೂಡ ನೀವು ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೊ ಈ ಪೈಕಿ ಇಬ್ಬರು ಹಿಂದೂ ಆರೋಪಿಗಳು, ಅವರನ್ನು ಕೂಡ ಬಂಧನ ಮಾಡಲಾಗಿದೆ ಪೊಲೀಸರಿಂದ. ಇನ್ನು ಮತ್ತೆ ಈ ಹಿಂದೆ ಸಾಕಷ್ಟು ಪ್ರಕರಣದಲ್ಲಿ ಬೇಕಾಗಿದ್ದಂತಹ ಕನ್ನಿಂಗ್ ಕಿಲ್ಲರ್ಸ್ಗಳಿವರೆಲ್ಲ. ಸೊ ಇವರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಗರ್ವಾಲ್ ಅವರ ತ್ವರಿತ ಹೆಜ್ಜೆಗೆ ಸಾಕಷ್ಟು
ಶ್ಲಾಘನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸ್ವತಃ ಸುಹಾಸ್ ಶೆಟ್ಟಿಯ ಮನೆಯವರು ಕೂಡ ಅವರ ಆಕ್ರಂದನವು ಕೂಡ ಮುಗಿಲು ಮುಟ್ಟಿತ್ತು. ರಾಜಕೀಯದ ಸ್ವಾರ್ಥಕ್ಕಾಗಿ ನನ್ನ ಮಗನನ್ನು ಬಳಸಲಾಗಿದೆ ಎನ್ನುವಂತಹ ಘನಗಂಭೀರವಾದಂಥ ಒಂದು ಗದ್ಗದಿತ ಆರೋಪವು ಕೂಡ ಕೇಳಿ ಬಂದಿತ್ತು. ರಾಜಕೀಯ ತಿರುವನ್ನು ಪಡೆದುಕೊಂಡಿದ್ದಂತಹ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ.